ಯಾಕೆ ಕೆಲವ್ರು ಮಾತ್ರ ಲೈಫಲ್ಲಿ ಸಕ್ಸಸ್ಫುಲ್ಲಾಗಿ ಬರ್ತಾರೆ ಆ್ಯಂಡ್ ಇನ್ನು ಕೆಲವರು ತುಂಬ ಜನ ಟಯರ್ಡ್ ಫೀಲಿಂಗ್ ಆಗಿ ಕಾಣಿಸ್ತಾರೆ ಆ್ಯಂಡ್ ಟಯರ್ಡ್ ಫೀಲಿಂಗ್ ಕೂಡ ಇರುತ್ತೆ, ನಾನು ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಅನ್ನುವಂಥದ್ದು. ಆ್ಯಂಡ್ ಕೆಲವೊಬ್ಬರಿಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ತುಂಬ ಸೂಪರಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಲಿ ಅಫರ್ಮೇಷನ್ಸ್ಗಳನ್ನಾಗಲಿ ಏನು ಮಾಡಿದರೂ ಕೂಡ ಅವ್ರ ಲೈಫ್ ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ಇಲ್ಲಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತಾ ಇರೋದು ಅಂತ ಅಂದರೆ, ಯೂನಿವರ್ಸ್ ನಿಮ್ಮ ಕೈಯನ್ನು ಬಿಟ್ಟಿಲ್ಲ. ಹಾಗಾದರೆ ಏನಿದು ಯಾಕೆ ಆಗ್ತಿದೆ ಅಂತ ಅಂದರೆ, ನೀವು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪವರನ್ನು ಮರ್ತಿರಬಹುದು. ಪವರ್ ಮರ್ತಿದ್ದೀವ? ಹಾಗಾದರೆ ಪವರ್ ಅಂದರೆ ಏನು ಮೇಡಮ್ ಅಂತ ಕೇಳ್ತಾ ಇದ್ದೀರಾ. ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜಿಎನ್. ನಾನು ಮ್ಯಾನಿಫೆಸ್ಟೇಷನ್ ಕೋಚ್. ಈ ಒಂದು ಚಾನಲ್ನಲ್ಲಿ ನಿಮಗೆ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಹೋಪನೋಪನೋ, ಇನ್ನು ಹಲವಾರು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಈ ಒಂದು ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ಈ ಥರದಾದಂತಹ ಒಂದು ಈ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಆದರೆ ಸೆಕೆಂಡ್ ಚಾಪ್ಟರ್ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಆಸ್ಕ್ ಆ್ಯಂಡ್ ಇಟ್ ಈಸ್ ಗಿವನ್ ಅನ್ನೋ ಒಂದು ಬುಕ್ಕಿನ ಸೆಕೆಂಡ್ ಚಾಪ್ಟರಲ್ಲಿ ಏನನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಇಲ್ಲಿ ಸಿಂಪಲ್ ಆಗಿ ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂತ ಅಂದಮೇಲೆ ಇದನ್ನು ನಾವು ಎಕ್ಸ್ಪೀರಿಯನ್ಸ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬಂದಿದ್ದೀವಿ. ಅಂದರೆ ಮೀನ್ಸ್ ಎಕ್ಸ್ಪೀರಿಯನ್ಸನ್ನು ತಗೊಳ್ಳೋಕ್ಕೆ ಬಂದಿದ್ದೀವಿ. ಅದು ಜಾಯ್ಫುಲ್ಲಾಗಿ, ಒಂದು ಹ್ಯಾಪಿಯಾಗಿ ಆ ಒಂದು ಎಕ್ಸ್ಪ್ಯಾನ್ಷನನ್ನು ಒಂದು ಅನುಭವ ಮಾಡಲಿಕ್ಕೆ ನಾವು ಈ ಭೂಮಿ ಮೇಲೆ ನಾವು ಆರಿಸ್ಕೊಂಡಿದ್ದೀವಿ ಅಂತ ಅನ್ನುವಂಥದ್ದು. ಬಟ್ ಆದರೆ ಸನ್ನಿವೇಶಗಳು ಅಥವಾ ನಮ್ಮಲ್ಲಿ ಸಿಚುವೇಶನ್ಸ್ಗಳು ಇದು ಎಲ್ಲದನ್ನು ಕೂಡ ಈ ಒಂದು ಪವರ್ ಇರುವಂಥದ್ದನ್ನು ನಮಗೆ ಮರ್ತು ಹೋಗುತ್ತೆ. ಅಂದರೆ ಎಕ್ಸಾಂಪಲ್ಲು, ನಾವಿವಾಗ ಸ್ಯಾಡ್ ಆಗಿದ್ದೀವಿ, ಗಿಲ್ಟ್ ಫೀಲಿಂಗ್ ಮಾಡ್ಕೊತೀವಿ, ನನಗಾಗಲ್ಲ ಅಂತ ಹೇಳ್ತೀವಿ. ಸೊ ಇದೆಲ್ಲದು ಕೂಡ ಯಾವುದೋ ಒಂದು ಸಿಚುವೇಶನ್ನಿಂದ ನಾವು ಈ ಒಂದು ಸ್ಥಿತಿಗೆ ಬಂದಿದ್ದೀವಿ ಅಲ್ವಾ. ಸೊ ಇಲ್ಲಿ ಮೇಯ್ನಾಗಿ ಯೂನಿವರ್ಸ್ ಎನರ್ಜಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ನಾವು ನಮಗೆಲ್ಲರಿಗೂ ಕೂಡ ಈ ಒಂದು ಎನರ್ಜಿ ಇದೆ, ಬಟ್ ಆದರೆ ಇದನ್ನು ನಾವು ಮರ್ತಿದ್ದೀವಿ. ಈ ಒಂದು ಪವರ್ಫುಲ್ ಆಗಿರುವಂತಹ ಎನರ್ಜಿ ನಮ್ಮೊಳಗಡೆ ಇದೆ ಅಂತ ಅನ್ನೋದು ಮರ್ತಿದ್ದೀವಿ ಅಂತ. ಸೊ ಎಕ್ಸಾಂಪಲ್ ಆಗಿ ನಾನು ಇಲ್ಲಿ ಹೇಳೋದಾದರೆ, ಸೊ ಸೂರ್ಯ ಇದೆ ಆ್ಯಂಡ್ ಅದ್ರ ಜೊತೆಗೆ ಮೋಡಗಳು ಇದೆ. ಸೊ ಮೋಡಗಳು ಬಂದ ತಕ್ಷಣ ಸೂರ್ಯನ ಒಂದು ಕಿರಣಗಳು ನಮಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಅಲ್ವಾ. ಸೊ ಇಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಅಂತ ಅನಿಸ್ಬೋದು. ಬಟ್ ಆದರೆ ಮೋಡಗಳು ಬಂದಾಗ, ಮೋಡಗಳು ಸೂರ್ಯನನ್ನು ಮುಚ್ಚಿದಾಗ ನಾವು ಸೂರ್ಯ ಇಲ್ಲ ಅಂತ ಹೇಳಿಬಿಟ್ಟು ಅನ್ನೋದಿಲ್ಲ. ಸೊ ಏನು, ಜಸ್ಟ್ ಕ್ಲೌಡ್ ಅಂದರೆ ಅದೊಂದು ಮೋಡ ಥರ ಮುಚ್ಚಿದೆ ಅಷ್ಟೆ. ಬಟ್ ಆದರೆ ಯಾವಾಗ ಅದು ಅದ್ರ ಪಾಡಿಗೆ ಅದರ ಸರಿಯುತ್ತೋ, ದೂರ ಸರಿಯುತ್ತೋ, ಅಗೇನಾಗಿ ಸೂರ್ಯನ ಬೆಳಕು ನಮ್ಮ ಭೂಮಿ ಮೇಲೆ ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ಆ ಒಂದು ಎನರ್ಜಿ ಕೂಡ ಇದೆ. ಆ ಒಂದು ಪಾಸಿಟಿವ್ ಎನರ್ಜಿ, ನಾವು ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಅನ್ನುವಂಥದ್ದು, ಹ್ಯಾಪಿ ಎನರ್ಜಿ ಅನ್ನುವಂಥದ್ದು, ಒಂದು ಜಾಯ್ಫುಲ್ಲಾಗಿ ಸಂತೋಷವಾಗಿ ಇರುವಂತಹ ಒಂದು ಎನರ್ಜಿ ಆಲ್ರೆಡಿ ನಮ್ಮಲ್ಲಿ ಇದೆ. ಆ ಒಂದು ಸೋಲ್ ಅಥವಾ ಆತ್ಮ ಅಂತ ನಾವೇನನ್ನು ಕರಿತೀವೋ, ಸೊ ಆಲ್ರೆಡಿ ಅದಕ್ಕೆ ಇದೆ. ಬಟ್ ಆದರೆ ಯಾವುದು ಕವರ್ ಮಾಡ್ತಾ ಇದೆ ಅಂತ ಅಂದರೆ, ನಮ್ಮಲ್ಲಿರುವಂತಹ ಒಂದು ಡೌಟ್ಫುಲ್ನೆಸ್ಸು, ನನಗಾಗುತ್ತೋ ಇಲ್ಲೋ ಅಂತ ಅನ್ನುವಂತಹ ಭಾವನೆಗಳು, ಅಥವಾ ನನಗೆ ತುಂಬಾ ಕಷ್ಟ ಅಂತ ಅನ್ನೋ ಭಾವನೆಗಳು, ಯಾವುದೆಲ್ಲ ನಕಾರಾತ್ಮಕತೆಗಳು ಅಂತ ಹೇಳ್ತೀವೋ, ಸೊ ಅದೆಲ್ಲದು ಕೂಡ ಕ್ಲೌಡ್ ರೀತಿಯಲ್ಲಿ ಮುಚ್ಚೋಗುತ್ತೆ. ಬಟ್ ಆದರೆ ಹ್ಯಾಪಿ ಎನರ್ಜಿ ಅನ್ನುವಂಥದ್ದು, ಸಂತೋಷವಾಗಿರುವಂತಹ ಎನರ್ಜಿ, ಜಾಯ್ಫುಲ್ ಆಗಿರುವಂತಹ ಎನರ್ಜಿ ಇಲ್ಲ ಅಂತ ಅಲ್ಲ. ಸೊ ಯೂನಿವರ್ಸಲ್ಲಿ ಎಲ್ಲರಿಗೂ ಕೂಡ ಒಂದು ಎನರ್ಜಿ ಇದೆ. ಬಟ್ ಆದರೆ ವೈಬ್ರೇಷನಲ್ಲಿ ನಾವು ಡಿಫ್ರೆಂಟಾಗಿ ವೈಬ್ರೇಟ್ ಆಗ್ತಾ ಇರೋದ್ರಿಂದ ಅದ್ರ ರೀತಿಯಾಗೇ ನಮಗೆ ಒಂದು ಅವಕಾಶಗಳು ಸಿಗೋದಾದರೂ ಆಗಿರ್ಬೋದು, ಲೈಫಲ್ಲಿ ಒಂದು ಸಂತೋಷದ ಘಟನೆ ಅಥವಾ ನೆಗೆಟಿವ್ ಘಟನೆಗಳು ಸಿಗುವಂಥದ್ದು ಈ ಒಂದು ವೈಬ್ರೇಷನ್ನಿಂದ. ಸೊ ವೈಬ್ರೇಷನ್ನಿಂದ ಅಂತ ಹೇಳ್ತಾ ಇದ್ದೀನಿ. ಸೊ ಕೇಳ್ಬೋದು ವೈಬ್ರೇಷನ್ ಹೆಂಗೆ ಬೇರೆಯವರಿಗೆಲ್ಲ ಡಿಫ್ರೆಂಟಾಗಿ ಇರುತ್ತೆ ಅಂತ ಅನ್ನುವಂಥದ್ದು. ಸೊ ವೈಬ್ರೇಷನ್ ಅಂತಂದರೆ
ಅಗೇನ್ ಫೀಲಿಂಗ್. ಸೊ ಫೀಲಿಂಗ್ ಎಲ್ಲಿ ಇರುತ್ತೋ ಅಲ್ಲಿ ವೈಬ್ರೇಷನ್ ಅಂತ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ಒಂದು ಎನರ್ಜಿನೇ. ಸೊ ನಾವು ಏನನ್ನ ಯೋಚನೆ ಮಾಡ್ತೀವಿ ಆ್ಯಂಡ್ ಯಾವ ಒಂದು ಫೀಲಿಂಗಲ್ಲಿ ಇರ್ತೀವಿ ಅದೆಲ್ಲದೂ ಕೂಡ ಎನರ್ಜಿ ಆಗಿರೋದ್ರಿಂದ ಸೊ ಡಿಫ್ರೆಂಟ್ ಎನರ್ಜಿ ಅಂದರೆ ನಾನು ಇವಾಗ ಖುಷಿಯಾಗಿದ್ದೀನಿ, ಅದರದ್ದೇ ಆದಂತಹ ಒಂದು ಎನರ್ಜಿ, ಅದರದ್ದೇ ಆದಂತಹ ಒಂದು ಫ್ರೀಕ್ವೆನ್ಸಿ, ಅದರದ್ದೇ ಆದಂತಹ ಒಂದು ವೈಬ್ರೇಷನ್. ಅದೇ ರೀತಿ ನಾನು ಸ್ಯಾಡ್ ಆಗಿದ್ದೀನಿ, ನನಗೆ ಆಗಲ್ಲ ಅಂತಿದ್ದೀನಿ, ನನಗೆ ಕಷ್ಟ ಅನಿಸ್ತಿದೆ, ನನ್ನ ಲೈಫೇ ಬೇಡ ಅಂತ ಅನಿಸ್ತಿದೆ, ಇದೆಲ್ಲದೂ ಕೂಡ ನಕಾರಾತ್ಮಕತೆಗಳು. ಇದರದ್ದೇ ಆದಂತಹ ಒಂದು ಥಾಟ್ಸ್ಗಳು ಈ ಥರ ಇರುತ್ತೆ, ಅದರದ್ದೇ ಆದಂತಹ ಫೀಲಿಂಗ್ ಆ್ಯಂಡ್ ಅದೇ ರೀತಿಯಾದಂತಹ ವೈಬ್ರೇಷನ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಯಾವ ಒಂದು ವೈಬ್ರೇಷನಲ್ಲಿ ನೀವಿದ್ದೀರಾ ಅಂತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನೀವು ಹ್ಯಾಪಿ ವೈಬ್ರೇಷನಲ್ಲಿದ್ದೀರಾ ಆ್ಯಂಡ್ ಸ್ಯಾಡ್ ವೈಬ್ರೇಷನಲ್ಲಿದ್ದೀರಾ ಅಂತ ಅನ್ನೋದು. ಆ್ಯಂಡ್ ಇನ್ನೂ ಕೆಲವೊಬ್ಬರು ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಳೋ ಅಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗಲೂ ಕೂಡ ಮನುಷ್ಯನಿಗೆ ಅದು ಬೇಕು, ನನಗೆ ಮನಿ ಬೇಕು, ನನಗೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರಬೇಕು, ನನಗೆ ಪ್ರೀತಿ ವಿಶ್ವಾಸ ಇರಬೇಕು, ನನಗೆ ಪೀಸ್ಫುಲ್ ಬೇಕು, ಎಲ್ಲದು ಬೇಕು ಅಂತ ಅಂದರೆ ಎಲ್ಲೋ ಒಂದು ಕಡೆ ನಾವು ಗ್ರೀಡಿ ಅಂತ ಹೇಳಿಬಿಟ್ಟು ಅನ್ಕೊತೀವಿ. ಬಟ್ ಆದರೆ ಇದು ಗ್ರೀಡಿ ಅಲ್ಲ, ಇದು ಒಂದು ಸೋಲ್ನ ಎಕ್ಸ್ಪ್ಯಾನ್ಷನ್ ಇದು. ಆ್ಯಂಡ್ ಆ ಒಂದು ಅನುಭವಕ್ಕೋಸ್ಕರನೇ ನಾವು ಈ ಒಂದು ಭೂಮಿ ಮೇಲೆ ಬಂದಿದ್ದೀವಿ ಅಂತ ಅನ್ನುವಂಥದ್ದು ಚಾಪ್ಟರ್ 2 ಆಥರ್ ತಿಳಿಸ್ತಾ ಹೋಗ್ತಾರೆ. ಆ್ಯಂಡ್ ಸಾಕಷ್ಟು ಜನ ನೀವು ಯಾವುದೇ ಒಂದು ಸಿಚುವೇಶನ್ ಇರಲಿ, ಅದು ಹ್ಯಾಪಿ ಆಗಿರಲಿ, ಅದು ಸ್ಯಾಡ್ ಆಗಿರಲಿ, ನೀವು ಎಂಥ ಸಿಚುವೇಶನಲ್ಲಿ ಇದ್ರೂ ಕೂಡ, ಎಂಥ ಲಾಸ್ಟಲ್ಲಿ ಅಥವಾ ಲಾಸ್ ಆಗಿದ್ದೀವಿ ಅಂತ ಅಂದ್ರೂ ಕೂಡ ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರುತ್ತೆ. ಆ ಎನರ್ಜಿ ಯಾವಾಗಲೂ ಕೂಡ ನಿಮ್ಮ ಜೊತೆನೇ ಇರುತ್ತೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ವೈಬ್ರೇಷನ್ ನಿಮ್ಮದು ವೀಕ್ ಆಗಿರ್ಬೋದು. ಸೊ ಡಿಫ್ರೆನ್ಸ್ ಬಿಟ್ವೀನ್ ಯಾಕೆ ಬೇರೆಯವ್ರಿಗೆ ಮ್ಯಾನಿಫೆಸ್ಟೇಷನ್ ಚೆನ್ನಾಗಾಗುತ್ತೆ, ಮ್ಯಾನಿಫೆಸ್ಟೇಷನ್ ಚೆನ್ನಾಗಾಗಲ್ಲ ಅಂತ ಅಂದರೆ ಎಲ್ಲರಿಗೂ ಎನರ್ಜಿ ಒಂದೇ. ಬಟ್ ಆದರೆ ಇಲ್ಲಿ ನಿಮ್ಮ ಒಂದು ವೈಬ್ರೇಷನ್ ಹೇಗಿರುತ್ತೋ ಆ ವೈಬ್ರೇಷನ್ ಮೇಲೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಅನ್ನೋದು ಆ್ಯಂಡ್ ಕನಸುಗಳು ನನಸಾಗುವಂಥದ್ದು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾದರೆ ಈ ವೈಬ್ರೇಷನನ್ನು ಹೇಗೆ ನೀವು ಇನ್ಕ್ರೀಸ್ ಮಾಡುವಂಥದ್ದು ಆ್ಯಂಡ್ ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ ಆಗಿ ನಮಗೆ ಕಲಿಬೇಕು ಆ್ಯಂಡ್ ನಮ್ಮ ಒಂದು ಲೈಫಲ್ಲಿ ಇದನ್ನು ಅಳವಡಿಸ್ಕೋಬೇಕು ಆ್ಯಂಡ್ ನಮ್ಮ ಒಂದು ವೈಬ್ರೇಷನನ್ನು ಕೂಡ ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಡೈಲಿ ಮಿರಾಕಲ್ ಪ್ರಾಕ್ಟೀಸ್ ಅನ್ನೋವಂತಹ ಒಂದು ವರ್ಕ್ಶಾಪ್ಗೆ. ಸೊ 7 days ಫ್ರೀಯಾಗಿ ನಾನು ಮಾಡಿಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಕಮ್ಯುನಿಟಿ ಇದೆ. ಸೊ ಕಮ್ಯುನಿಟಿಗೆ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ನಾನು ಟೈಮ್ ಮತ್ತು ಡೇಟನ್ನು ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಏನು ಟೈಮಿಂಗ್ ಅಂತ ಅನ್ನೋದು ವಾಟ್ಸಪ್ಪಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಾದರೆ ಗೊತ್ತಾಯ್ತಲ್ಲ ಯಾಕೆ ಮ್ಯಾನಿಫೆಸ್ಟೇಷನ್ ಒಬ್ಬರಿಗೆ ಆಗಲ್ಲ ಆ್ಯಂಡ್ ಆಗುತ್ತೆ ಅಂತ ಅನ್ನೋದು. ಆದಷ್ಟು ವೈಬ್ರೇಷನ್ ಲೆವೆಲಲ್ಲಿ ಹ್ಯಾಪಿಯಾಗಿರಿ ಆ್ಯಂಡ್ ಫೀಲಿಂಗ್ ಲೆವೆಲಲ್ಲಿ ನೀವು ಎಮೋಷ್ನಲ್ ಆಗಿ ಹ್ಯಾಪಿ ಆ್ಯಂಡ್ ಜಾಯ್ಫುಲ್ ಆಗಿ ಇರಿ ಅಂತ ಅನ್ನೋದೇ ಈ ಒಂದು ವಿಡಿಯೋದಲ್ಲಿರುವಂತಹ ಒಂದು ಸಮ್ಮರಿ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸೈನಿಂಗ್ ಆಫ್ ಡಾಕ್ಟರ್ ವರ್ಣಿಕಾ GN.